ನಮಸ್ಕಾರ ಎಲ್ರಿಗೂ. ನಾವು ರೈತರನ್ನ ಈ ದೇಶದ ಬೆನ್ನೆಲುಬು ಅಂತ ಹೇಳ್ತೀವಿ. ಹಾಗೆ ನನ್ನ ಪ್ರಕಾರ ರೈತರೇ ಪ್ರತಿಯೊಂದು ಮಾನವ ಜೀವ ಸಂಕುಲಕ್ಕೆ ಒಂದು ಮೂಲಾಧಾರ. ಯಾಕೆಂತ ಹೇಳಿದ್ರೆ ರೈತರು ಏನು ಬೆಳೆದ್ರು ಅದನ್ನ ನಾವು ತಿಂದು ನಾವು ಬದುಕಬಹುದು. ಅದು ಬಿಟ್ಟು ನಾವು ಗಾಳಿ ನೀರಂತೂ ಕುಡ್ಕೊಂಡು ಬದುಕೋಕ್ಕಾಗಲ್ಲ. ರೈತರು ಏನು ಬೆಳೀತಾರೆ ಅಂದರೆ ಆ ಪ್ರದೇಶಕ್ಕೆ ತಕ್ಕಾಗಿ ಬೆಳೆಗಳನ್ನ ಬೆಳೀತಾರೆ. ಆ ಪ್ರದೇಶದ ಜನರು ಅಂಥ ಆಹಾರನೇ ತಿಂತಾರೆ. ಆ ಆಹಾರ ಎಲ್ಲ ತಿನ್ನಬೇಕು ಅಂತ ಹೇಳಿದ್ರೆ ರೈತರು ಉಳುಮೆ ಮಾಡಬೇಕು, ಬಿತ್ತನೆ ಮಾಡಬೇಕು, ನಂತರ ಬೆಳೆ ಬೆಳಿಬೇಕು. ಕೆಲವೊಂದು ರೈತರು ಏನು ಮಾಡ್ತಾರೆ, ಸಮೃದ್ಧಿಯಾಗಿ ಬೆಳೆದು ಆ ಬೆಳೆಯಿಂದ ಅಭಿವೃದ್ಧಿ ಅನ್ನೋದು ಕಾಣ್ತಾರೆ. ಇನ್ನು ಕೆಲವು ರೈತರು ಪಾಪ ಬಿತ್ತನೆ ಮಾಡ್ತಾರೆ, ಸಾಲ ಮಾಡಿರ್ತಾರೆ, ತುಂಬ ಅದಕ್ಕೆ ಏನೇನು ಬೇಕು, ಒಂದು ಬೆಳೆ ಬೆಳೆಯೋದು ಏನು ಅಷ್ಟು ಸುಲಭ ಅಲ್ಲ. ಆ ಬೆಳೆನ ಬೆಳೆಯೋಕ್ಕೆ ಎಷ್ಟು ಶ್ರಮ ಪಟ್ಟಿರ್ತಾರೆ ಅಂತ ಹೇಳಿದ್ರೆ ಅದು ದೇವರಿಗೆ ಪ್ರೀತಿಯಾಗಬೇಕು, ಅಷ್ಟು ಶ್ರಮ ಇರುತ್ತೆ. ಅಂಥ ಸಂದರ್ಭದಲ್ಲಿ ಕೆಲವೊಂದು ಸರಿ ಲಾಸ್ ಆಗಿಬಿಡುತ್ತೆ. ಒಂದು ಪ್ರಕೃತಿ ವಿಕೋಪ ಇರ್ಬೋದು, ಇನ್ನೊಂದು ಬೆಳೆ ಚೆನ್ನಾಗಿ ಬೆಳೆಯೋದಿರ್ಬೋದು, ಅಥವಾ ಬಿತ್ತನೆ ಬೀಜಗಳು ಚೆನ್ನಾಗಿಲ್ಲದಿರೋವಂಥದ್ದು, ಈ ಥರದ ಏನೇನೋ ಪ್ರಾಬ್ಲಮ್ ಇರುತ್ತೆ. ಅದು ನನಗೂ ಅಷ್ಟು ಗೊತ್ತಿಲ್ಲ. ಆದರೆ ಎಷ್ಟೋ ಜನ ರೈತರು ಬೆಳೆ ಬೆಳೆದು ಅಭಿವೃದ್ಧಿ ಹೊಂದಿರೋದನ್ನ ನೋಡ್ತೀವಿ, ಹಾಗೆ ಲಾಸ್ ಮಾಡ್ಕೊಂಡಿರೋರನ್ನ ಕೂಡ ನಾವು ನೋಡ್ತೀವಿ. ಹಾಗಿದ್ರೆ ಇದಕ್ಕೆಲ್ಲ ಪರಿಹಾರ ಅಂತ ಏನಾದ್ರು ಇದೆಯಾ ಅಂದರೆ ಆಧ್ಯಾತ್ಮದಲ್ಲಿ ಏನಾದ್ರು ಪರಿಹಾರ ಇದೆಯಾ ಅಂತ ಹೇಳಿದ್ರೆ ನೋಡಿ, ನಿಮಗೆ ಚಿತ್ರದಲ್ಲಿ ಕಾಣಿಸ್ತಾ ಇದೆ, ಒಂದು ಯಂತ್ರ ಇದೆ. ಯಂತ್ರದ ಜೊತೆ ಅದು ಏನು ಮಾಡಬೇಕು ಅಂತೆಲ್ಲ ಪಕ್ಕದಲ್ಲಿ ಕೊಟ್ಟಿದ್ದಾರೆ. ನಾನು ಹಿಂದಿನ ವಿಡಿಯೋದಲ್ಲಿ ಹೇಳಿದೆ ಪುರಾತನ ಗ್ರಂಥಗಳಿಂದ ಆಯ್ದಂಥ ಯಂತ್ರಗಳನ್ನ ಹಾಕ್ತಾ ಇದ್ದೀನಿ ಅಂತ. ನೋಡಿ, ಇದೇ ಗ್ರಂಥ ಆಗಿರುತ್ತೆ. ಇದು ತುಂಬ ಹಳೆಯ ಗ್ರಂಥಗಳು, ನಮ್ಮ ಪೂರ್ವಿಕರು ನಮಗೆ ಬಿಟ್ಟೋದಂಥ ಒಂದು ಪರಿಹಾರ ಮಾರ್ಗ ಆಗಿರುತ್ತೆ. ಆದ್ದರಿಂದ ತೋಟದಲ್ಲಿ ಯಾವುದು ಈಗ ತೆಂಗಿನ ಮರ ಆಗಿರ್ಬೋದು, ಅಡಿಕೆ ಮರ ಆಗಿರ್ಬೋದು, ಈ ಥರ ಏನಾದ್ರು ತೋಟ ಮಾಡಿದರೆ ಅವರು ಕೂಡ ಇದನ್ನ ಬಳಸ್ಕೋಬೋದು. ಈ ಯಂತ್ರದಲ್ಲಿ ಕೊಟ್ಟಿದ್ದಾರೆ ನೋಡಿ, ಕಾಲಮ್ಗಳಿದೆ, 5 ಕಾಲಮ್ಗಳಿದೆ. ಅದರಲ್ಲಿ ಕೆಲವೊಂದು ಬೀಜಾಕ್ಷರಗಳಿದೆ. ನೀವು ಈ ಬೀಜಾಕ್ಷರಗಳನ್ನ ನೀಟಾಗಿ ಬರ್ಕೋಬೇಕು. ಹೆಂಗೆ ಬರ್ಕೋಬೇಕು ಅಂತ ಹೇಳಿದ್ರೆ, ತಾಮ್ರದ ತಗಡು ತಗೊಂಡು ಅದನ್ನ ಶುದ್ಧೀಕರಣ ಮಾಡಬೇಕಾಗುತ್ತೆ. ಹಿಂದಿನ ವಿಡಿಯೋಗಳು ಎಲ್ಲ ನೋಡಿ, ಅದರಲ್ಲಿ ಶುದ್ಧೀಕರಣ ಮಾಡೋದು ಹೇಗೆ ಅಂತೆಲ್ಲ ಹೇಳಿದ್ದೀನಿ ನಾನು. ಯಂತ್ರಗಳು ಯಾವ ರೀತಿ ರಚನೆ ಮಾಡಬೇಕು, ಅದಕ್ಕೆ ಏನೆಲ್ಲ ಹಾಕಬೇಕು ಅಂತ ಕೂಡ ಹೇಳಿದ್ದೀನಿ. ಈ ಯಂತ್ರ ಬರಿಬೇಕಾದ್ರೆ ಒಂದು ತಾಮ್ರದ ತಗಡು ತಗೊಂಡು ಅದನ್ನ ನೀವು ಮನೆಗೆ ತಂದು ಶುದ್ಧೀಕರಣ ಮಾಡ್ಕೋಬೇಕು. ನಂತರ ಇಲ್ಲಿ ಕೊಟ್ಟಿರೋಂಥ ಕಾಲಮ್ 5 ಕಾಲಮ್ ಕೊಟ್ಟಿದ್ದಾರೆ, ಆ ಥರ ಕಾಲಮ್ ಬರ್ಕೋಬೇಕು. ಬರ್ಕೊಂಡು ಅದರೊಳಗೆ ನೀವು ಬೀಜಾಕ್ಷರಗಳನ್ನ ತುಂಬಬೇಕಾಗುತ್ತೆ. ನಂತರ ಇದಕ್ಕೆ ಪ್ರಾಣ ಪ್ರತಿಷ್ಠೆ ಅನ್ನೋದು ಮಾಡಬೇಕು. ಪ್ರಾಣ ಪ್ರತಿಷ್ಠೆ ಎಲ್ಲ ಆದಮೇಲೆ ರಸೋಪಚಾರ ಪೂಜೆನ ಮಾಡಬೇಕಾಗುತ್ತೆ. ಯಾವ ವಾರ ಮಾಡಬೇಕು ಅಂತ ಹೇಳಿದ್ರೆ, ನೀವು ಇದನ್ನ ಭಾನುವಾರ ಸಂಜೆ ಸಮಯದಲ್ಲಿ ಮಾಡಬೇಕು. ಸಂಜೆ ಸಮಯದಲ್ಲಿ ಯಂತ್ರ ಎಲ್ಲ ಬರ್ಕೊಂಡು ಪೂಜೆ ಎಲ್ಲ ಮಾಡಿದಾದಮೇಲೆ ಒಂದು ತೆಂಗಿನಕಾಯಿ ತಗೊಂಡು ಒಂದು ತೆಂಗಿನಕಾಯಿ ಹೊಡೆದು ಪೂಜೆ ಮಾಮೂಲಿ ಏನು ಪೂಜೆ ಮಾಡ್ತೀವಿ ಆ ಥರ ಮಾಡಬೇಕು. ಎಲ್ಲಿ ಮಾಡಬೇಕು ಅಂತ ಹೇಳಿದ್ರೆ, ನಿಮ್ಮ ಮನೆ ದೇವ್ರ ಮುಂದೆ ಇಟ್ಟು ನಿಮ್ಮ ಮನೆ ದೇವ್ರನ್ನ ನೆನೆಸ್ಕೋತಾ, ಗುರು ಹಿರಿಯರನ್ನ ನೆನೆಸ್ಕೋತಾ ಈ ಯಂತ್ರಕ್ಕೆ ಪೂಜೆ ಮಾಡಬೇಕಾಗುತ್ತೆ. ಪೂಜೆ ಎಲ್ಲ ಮಾಡಾದಮೇಲೆ ಕೊನೆಯಲ್ಲಿ ಸಾಂಬ್ರಾಣಿ ಹೊಗೆ, ಧೂಪದ ಹೊಗೆ ಅಂತ ಹೇಳ್ತೀವಿ, ಅದನ್ನ ಕೊಡಬೇಕು. ನಂತರ ಇದನ್ನ ನಿಮ್ಮ ಹೊಲ ಗದ್ದೆ ಅಥವಾ ತೋಟ ಇದಕ್ಕೆಲ್ಲ ತಗೋಗಿ ಮರಕ್ಕೆ ಕಟ್ಟಂಗಿದ್ರೆ, ಅವಕಾಶ ಇದ್ದರೆ ಮರಕ್ಕೆ ಕಟ್ಟಬಹುದು. ಇಲ್ಲ ಅಂತ ಹೇಳಿದ್ರೆ ಭೂಮಿಯೊಳಗೆ ಉಳ್ಬೋದು. ಭೂಮಿಯೊಳಗೆ ಉಳಕ್ಕಿಂತ ಮುಂಚೆ ಈ ಯಂತ್ರನ ಬರೆದಿರ್ತೀರಲ್ಲ, ಒಂದು ಹಸಿರು ಬಟ್ಟೆಯಲ್ಲಿ ಅದನ್ನ ಕಟ್ಟಬೇಕಾಗುತ್ತೆ. ಒಂದು ಸಣ್ಣದು ಬ್ಲೌಸ್ ಪೀಸ್ ಥರದ್ದು ಬರುತ್ತೆ, ಒಂದು 20-30 ರೂಪಾಯಿದು. ಅದು ಹೊಸದು ತಂದು ಅದರೊಳಗೆ ಈ ಯಂತ್ರನ ಕಟ್ಟಿ 4 ಮೂಲೆಗಳಿಗೆ ಇಡಬೇಕು. ನಮಗೆ ಸಮೃದ್ಧಿನ ಕೊಡೋದು ಭೂಮಿ ತಾಯಿ. ಆ ಭೂಮಿ ತಾಯಿನ ನೆನೆಸ್ಕೋತಾ ಪ್ರಕೃತಿ ದೇವತೆನ ನೆನೆಸ್ಕೊಳ್ಳಿ. ನಂತರ ವಾರಾಹಿ ಅಮ್ಮ ಆಗಿರ್ಬೋದು ಅಥವಾ ವರಹಸ್ವಾಮಿ ಆಗಿರ್ಬೋದು, ಇವ್ರುಗಳನ್ನೆಲ್ಲ ನೆನೆಸ್ಕೊಂಡು ಈ ವರ್ಷ ನನಗೆ ಬೆಳೆ ಚೆನ್ನಾಗಾಗಲಿ ಅಂತ ನೆನೆಸ್ಕೊಂಡು ಕೈ ಮುಗಿದು ಅದನ್ನ ಅಲ್ಲಿ ಕಟ್ಟಬೇಕು ಅಥವಾ ಹೂಳಬೇಕು. ನಂತರ ಆ ಜಾಗಕ್ಕೆ 4 ಮೂಲೆಗಳಲ್ಲೂ ಕೂಡ ನೀವೊಂದು ಪೂಜೆನ ಮಾಡಬೇಕಾಗುತ್ತೆ. ಆ 4 ಮೂಲೆಗಳಲ್ಲಿ ಒಂದೊಂದು ತೆಂಗಿನಕಾಯಿ ಹೊಡೆದು ಪೂಜೆ ಮಾಡಿ ನಂತರ ನಿಮ್ಮ ಕೆಲಸ ಏನಿದೆ ಅದನ್ನ ನೀವು ಪ್ರಾರಂಭ ಮಾಡಬಹುದು. ಇದನ್ನ ಪ್ರತಿ ವರ್ಷ ಮಾಡಬೇಕಾ ಅಂತ ಹೇಳಿದ್ರೆ, ಪ್ರತಿ ವರ್ಷವೂ ಒಂದೊಂದು ಯಂತ್ರನ ಮಾಡಿ ಹಾಕಿ ತೊಂದರೆ ಇಲ್ಲ. ಯಾಕೆಂತ ಹೇಳಿದ್ರೆ ಆ ದೈವಶಕ್ತಿ ನಮ್ಮ ಜೊತೆ ಇದ್ದರೆ ನಾವು ಪ್ರತಿಯೊಂದನ್ನು ಸಾಧಿಸ್ಬೋದು. ಆದ್ದರಿಂದ ಪ್ರತಿ ವರ್ಷವೂ ಮಾಡ್ಬೋದು. ಡೈಲಿ ಪೂಜೆ ಮಾಡಬೇಕಾ ಅಂತ ಹೇಳಿದ್ರೆ ಇಲ್ಲ, ಒಂದೇ ಸರಿ ಪೂಜೆ ಮಾಡಿ ಅಲ್ಲಿ ಉಳೋದಷ್ಟೇ ಅಥವಾ ಮರಕ್ಕೆ ಕಟ್ಟೋದಷ್ಟೇ. ಈ ಥರ ಮಾಡ್ಕೊಬನ್ನಿ. ನಿಮ್ಮ ಬೆಳೆ ಸಮೃದ್ಧಿಯಾಗಿ ಒಳ್ಳೆ ಫಲದಾಯಕವಾಗಿ ಬೆಳೆಯುತ್ತೆ.
ನಿಮಗೆ ಈ ಯಂತ್ರ ನೀಟಾಗಿ ಕಾಣಿಸ್ತಾ ಇಲ್ಲ ಅಂತೇಳಿ ನಾನು ಸ್ವಲ್ಪ ಝೂಮ್ ಮಾಡಿ ಒಂದು ಫೋಟೋ ಹಾಕಿದ್ದೀನಿ ನೋಡಿ. ಈ ರೀತಿಯಾಗಿ ನೀವು ಬರ್ಕೊಳ್ಳಿ. ಇದರಲ್ಲಿ ತುಂಬ ಕ್ಲಿಯರಾಗಿ ಕಾಣ್ತಾ ಇದೆ. ಈ ವಿಡಿಯೋ ನಿಮಗೆ ಉಪಯೋಗ ಆಗಿದ್ದರೆ ಇದನ್ನ ಬೇರೆಯವ್ರಿಗೂ ಶೇರ್ ಮಾಡಿ, ನಮ್ಮ ರೈತ ಬಾಂಧವ್ರಿಗೂ ಶೇರ್ ಮಾಡಿ. ಹಾಗೆ ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ, ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ನಿಮ್ಗೆ ಇಷ್ಟ ಆಗಿಲ್ಲ ಅಂತ ಹೇಳಿದ್ರೆ ಡಿಸ್ಲೈಕ್ ಮಾಡಿ. ಹಾಗೆ ನಿಮ್ಗೆ ಇಷ್ಟ ಆಯಿತು ಅಂತ ಹೇಳಿದ್ರೆ ನಿಮ್ಮ ಫ್ರೆಂಡ್ಸಿಗೆ, ಫ್ಯಾಮಿಲಿ ಮೆಂಬರ್ಸಿಗೆ ಇದನ್ನ ಶೇರ್ ಮಾಡ್ಬೋದು. ನಾನು ಪುರಾತನ ಗ್ರಂಥಗಳಿಂದ ಆಯ್ದಂತಹ ಯಂತ್ರಗಳನ್ನ ನಿಮಗೆ ಕೊಡ್ತಾ ಇದ್ದೀನಿ. ಇದೆಲ್ಲ ಯಾರೂ ಹಾಕಲಿಲ್ಲ ಇದುವರೆಗೂ. ನೀವು ನೋಡಿಕೊಂಡು ಇದ್ರ ಸದುಪಯೋಗ ಮಾಡ್ಕೊಳ್ಳಿ ಅಂತ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಅಕಸ್ಮಾತ್ ನಿಮಗೆ ಯಾವುದಾದ್ರೂ ನಿಮಗೆ ಅವಶ್ಯಕತೆ ಇರೋಂತಹ ಯಂತ್ರಗಳು ಬೇಕು ಅಂತ ಹೇಳಿದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಅದ್ರ ಬಗ್ಗೆ ಕೂಡ ನಾನು ಹಾಕ್ತೀನಿ. ಎಲ್ಲ ಉತ್ತಮ ಮಾರ್ಗದಲ್ಲೇ ಆಗಿರಲಿ, ಎಲ್ಲರಿಗೂ ಒಳ್ಳೆಯದಾಗಲಿ. ಲೋಕೋ ಸಮಸ್ತ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು. ಹಾಗೆ ಮುಂದಿನ ವಿಡಿಯೋದಲ್ಲಿ ಹೊಸ ವಿಚಾರದೊಂದಿಗೆ ಸಿಗೋಣ. ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.